ಹ್ಯಾಪಿ ಬರ್ಡೇ ನಮ್ಮ ಕಡೆಯಿಂದ. ಇದು ತುಂಬ ಸ್ಪೆಷಲ್ ಬರ್ಡೇ. ಕೆಲವು ವರ್ಷ ಬ್ರೇಕ್ ಹಾಕಿದ್ರಿ, ಬಟ್ ಇವಾಗ ತುಂಬ ಸೆಲೆಬ್ರೇಟ್ ಮಾಡ್ತಾ ಇರುವಂಥದ್ದು, ಜೊತೆಗೆ ಇಡೀ ಇಂಡಸ್ಟ್ರಿ ನಿಮಗೆ ಸಾಥ್ ನೀಡಿರುವಂಥದ್ದು. ನಿಮ್ಮ ಮಾತು. ನೀವಾಗಲೇ ಕೇಳಿದಾಗೆ ನಾನು ಯಾವ ವರ್ಷವೂ ಕೂಡ ಬರ್ತ್ಡೇ ಆಚರಿಸ್ಕೊಂಡಿದ್ದೇ ಇಲ್ಲ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇಂಡಸ್ಟ್ರಿಗೆ ಬಂದು 35 ವರ್ಷ ಆಯಿತು. ಅದೇನೋ ಅನಿಸಿರ್ಲಿಲ್ವೋ, ಸಂದರ್ಭ ಬಂದಿರಲಿಲ್ವೋ ನನಗೆ ಗೊತ್ತಿಲ್ಲ. ಆದರೆ ಈ ಒಂದು 50 ವರ್ಷದಲ್ಲಿ ನನ್ನ ಮಗಳು ತುಂಬ ಹಠ ಮಾಡ್ತಾಯಿದ್ಲು, 50 ವರ್ಷ ಆಯಿತು ಬರ್ತ್ಡೇ ಮಾಡ್ಕೊ ಅಂತ. ಬಟ್ ನನಗೆ ಅದ್ರ ಬಗ್ಗೆ ಈಗಲೂ ಆಸಕ್ತಿ ಇಲ್ಲ. ನನಗೆ ಆಸಕ್ತಿ ಇದ್ದಿದ್ದು ಒಂದೇ, ಇಂಡಸ್ಟ್ರಿಗೆ ಬಂದು 35 ವರ್ಷ ಆಯಿತು. ನಾನು 15 ವರ್ಷದ ಹುಡುಗಿಯಾಗಿದ್ದಾಗ ಮಲ್ಲೇಶ್ವರಂ ಗರ್ಲ್ಸ್ ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದವಳನ್ನ ಸಿನಿಮಾ ಇಂಡಸ್ಟ್ರಿಗೆ ಕರ್ಕೊಂಡು ಬಂದು 35 ವರ್ಷ ನನ್ನನ್ನು ಬೆಳೆಸಿದೆ, ಅವಕಾಶ ಕೊಟ್ಟಿದೆ ಇಂಡಸ್ಟ್ರಿ. ಇವರೆಲ್ಲರಿಗೂ ಕರೆದು ಒಂದಿನ ಅವ್ರ ಜೊತೆ ಕೂತು ಊಟ ಮಾಡಿ ಅವ್ರಿಗೊಂದು ಕೃತಜ್ಞತೆ ಹೇಳಬೇಕು ಅನ್ನೋದು ನನ್ನ ಮನಸ್ಸಲ್ಲಿತ್ತು. ನಮ್ಮ ತಂದೆ ತಾಯಿ ಕಂಡಂಥ ಕನಸು ಇದು, ನಾನು ಇಂಡಸ್ಟ್ರಿಗೆ ಬರಬೇಕು ಅನ್ನೋದು. ಹಾಗಾಗಿ 35 ವರ್ಷ ಹೆಣ್ಮಕ್ಳಿಗಂತೂ ತುಂಬಾ ಅಪರೂಪದ ಒಂದು ಕ್ಷಣ ಇದು ಅಂತ ಹೇಳಬಲ್ಲೆ. ನನ್ನ ಪ್ರತಿ ಕಷ್ಟದ ಹಿಂದೆ ಭಗವಂತನ ಆಶೀರ್ವಾದ ಇತ್ತು, ನನ್ನ ಪ್ರತಿ ಗೆಲುವಿನ ಹಿಂದೆ ಅಭಿಮಾನಿಗಳ ಚಪ್ಪಾಳೆ ಇತ್ತು. ಇದೊಂದೇ ನನ್ನ ಆಸ್ತಿ ಅಂತ ಹೇಳ್ತೀನಿ. ತುಂಬ ತುಂಬ ಖುಷಿಯಾಗುತ್ತೆ. ಇಂಡಸ್ಟ್ರಿಯಲ್ಲಿರುವಂಥ ನನ್ನ ಜೊತೆ ಕೆಲಸ ಮಾಡಿರುವಂಥ ಡೈರೆಕ್ಟ್ರುಗಳು, ಹೀರೋಗಳು, ನನ್ನ ಜೊತೆ ಗೆಳತಿಯರು, ಎಲ್ಲರೂ ಕ್ಯಾಮ್ರಾಮ್ಯಾನಿಂದ ಹಿಡಿದು ಮ್ಯೂಸಿಕ್ ಡೈರೆಕ್ಟರ್ಸಿಂದ ಹಿಡಿದು ಎಲ್ಲರೂ ಬಂದಿದ್ದಾರೆ. ಅವರೆಲ್ಲರಿಗೂ ಕೋಟಿ ಕೋಟಿ ಧನ್ಯವಾದಗಳನ್ನು ತಿಳಿಸ್ತೀನಿ. ಮೇಡಮ್, ಸ್ಪೆಷಲ್ ಆಗಿ ಏನಂತಂದರೆ ಶಿವಣ್ಣ ಅವರ ಸಿನಿಮಾ ಜೊತೆಗಿನ ಜರ್ನಿ ಜೊತೆಗೆ ವಿಷ್ಣು ಸರ್ ಬರ್ಡೇ, ಅದೆಲ್ಲವೂ ಕೂಡ ನಿಮಗೆ ರವಿ ಸರ್ ಬಂದಿದ್ರು. ಅದೆಲ್ಲದರ ಬಗ್ಗೆ ಹೇಳೋದು. ಅದೇ ಶಿವಣ್ಣ ತುಂಬ ಸ್ಪೆಷಲ್. ನನಗೆ ಶಿವಣ್ಣ ಬಂದಿದ್ದು, ನನ್ನನ್ನು ಯಾವುದೋ ಒಂದು ಹಳ್ಳಿಲಿ ನಾಟಕ ಕಂಪ್ನಿಯಲ್ಲಿ ನನ್ನನ್ನು ನೋಡಿದವರು ಇವತ್ತು ಅವ್ರನ್ನ ಕರ್ಕೊಂಡು ಬಂದಿದ್ದಕ್ಕೆ ನನಗೆ ಈ ಇಂಡಸ್ಟ್ರಿಯಲ್ಲಿ 35 ವರ್ಷಗಳ ಕಾಲ ಈ ಜರ್ನಿ ಸಿಕ್ತು. ಶಿವಣ್ಣ ಇವತ್ತು ನನ್ನ ನೆಕ್ಸ್ಟ್ ಏನೇನು ಹೇಳ್ತೀರಿ, ಅರ್ಧ ಸೆಂಚುರಿ ಬಾರಿಸಿದ ಮೇಲೆ ಇನ್ನೊಂದು ಹೊಸ ಜೀವನ. ಅವತ್ತಿಗೂ ಕೂಡ ಶಿವಣ್ಣ ಇವತ್ತು ಜೊತೆಯಾಗಿದ್ದಿದ್ದು ನನಗೆ ತುಂಬಾ ಖುಷಿ ಆಯಿತು. ರವಿ ಸರ್ ಅವ್ರು ಶೂಟಿಂಗ್ ಬಿಟ್ಟು ಇಲ್ಲಿಗೆ ಬಂದಿದ್ದರು, ಅದೆಲ್ಲ ತುಂಬಾ ಖುಷಿ ಆಯಿತು. ದ್ವಾರಕೀಶಣ್ಣ ಬಂದಿದ್ದರೆ ಈ ಕ್ಷಣದಲ್ಲಿ ಅವ್ರು ಇದ್ದಿದ್ದಿದ್ದರೆ ನನಗೆ ಹೆಚ್ಚು ಖುಷಿಯಾಗಿರೋದು. ಬಹುಶಃ ದ್ವಾರಕೀಶಣ್ಣ ಯಾವಾಗಲೂ ಹೇಳೋರು, ನಾನು ಒಂದೇ ಸಿನಿಮಾ ಅವಕಾಶ ಕೊಟ್ಟೆ ಕೊಡು, ನೀನು ಅದನ್ನು ಬೆಳೆಸ್ಕೊಂಡು ಹೋದೆ ಅಂತ. ಬಟ್ ಅವ್ರ ಮಗ ಇವತ್ತು ಬಂದು ನನಗೆ ಹರಿಸಿದ್ದು, ತುಂಬ ನನ್ನನ್ನು ಪ್ರೀತಿಸುವಂಥ, ನನ್ನನ್ನು ಆಶೀರ್ವದಿಸುವಂಥ ಜೀವಗಳಿಲ್ಲಿ ಬಂದಿತ್ತು. ಅವ್ರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್. ಮೇಡಮ್, ನಿಮಗೆ ಒಂದು ಶುಭಾಶಯ ಬೇರೆ ಇಂಡಸ್ಟ್ರಿಯಿಂದ ಸಿಕ್ಕಿರೋದು ಒಂದು ಕಡೆ, ಆದರೆ ಮಗಳ ಹಾಡು ಗಿಫ್ಟ್ ಆಗಿತ್ತು. ಸೊ ಹೇಗೆ ಪ್ಲ್ಯಾನ್ ಆಗಿದೆ, ಜೊತೆಗೆ ಇಂಡಸ್ಟ್ರಿಗೆ ಬರೋದ್ರ ಬಗ್ಗೆ ಏನು ಹೇಳ್ತೀವಿ? ಗಿಫ್ಟು ಅವಳು ಪ್ಲ್ಯಾನ್ ಮಾಡಿದ್ದಷ್ಟೇ. ಅದು ಇಡೀ ಕಾರ್ಯಕ್ರಮನ ಹೀಗಿರಬೇಕು ಅಂತ ಎಲ್ಲ ಯಾರೂ ಇಲ್ಲ, ನಾನು ನನ್ನ ಮಗಳು ಇಬ್ಬರೇ ಕೂತ್ಕೊಂಡು ಪ್ಲ್ಯಾನ್ ಮಾಡಿದ್ದು. ನನ್ನ ಮಗಳಿಗೆ ಥ್ಯಾಂಕ್ಸ್ ಹೇಳಬೇಕು. ಪಾಪ ಅವಳು ತುಂಬ ಸಾಥ್ ಕೊಟ್ಟಳು ನನಗೆ. ಸ್ಟೇಜಲ್ಲಿ ಅವಳು ಕೂಡ ಮುದ್ದಾಗಿ ಹಾಡಿದ್ಳು. ಥ್ಯಾಂಕ್ ಯು. ಯಾವಾಗ ಲಾಂಚ್ ಮಾಡಬೇಕು ಅಂತ? ಈಗಷ್ಟೇ ಅವಳು ಆ್ಯಕ್ಟಿಂಗ್ ಕೋರ್ಸು ಅದೆಲ್ಲ ಮುಗಿಸ್ಕೊಂಡು ಬಂದಿದ್ದಾಳೆ. ಇನ್ಮೇಲೆ ಸ್ಕ್ರಿಪ್ಟ್ ಕೇಳ್ತೀನಿ. ಇನ್ನೊಂದು ಸ್ಪೆಷಲ್ ಅನಿಸಿದ್ದು, ವಿಷ್ಣು ಸರ್ ಫೋಟೋನ ಭಾವಚಿತ್ರದ ಹಾಕಿದ್ರಿ, ಅದು ಏನು ವಿಶೇಷ? ನಾವು ಎಲ್ಲರಿಗೂ ಗೊತ್ತಿರೋ ಹಾಗೆ ಕರ್ನಾಟಕ ರತ್ನ ಪ್ರಶಸ್ತಿ ಅವರಿಗೆ ಬರಬೇಕಾದ್ರೆ ಓಡಾಡಿದ್ರಿ, ಅದೆಲ್ಲ ಹೊರತಾಗಿ ಅದೆಲ್ಲ ನಮ್ಮ ಕರ್ತವ್ಯ. ಹೌದು, ಅದೆಲ್ಲ ಆಯಿತು. ಜೊತೆಗೆ ಇಲ್ಲಿ ಸ್ಪೆಷಲಾಗಿ ಹಾಕಿದ್ರಲ್ಲ, ಅದನ್ನು ಹೇಳಿ. ವಿಷ್ಣು ಸರು ನಾನು ಒಂದೇ ಜನ್ಮದಿನವನ್ನು ಹಂಚ್ಕೊಳ್ತೀವಿ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ, ಸೆಪ್ಟೆಂಬರ್ 18. ನನಗೆ ಅವ್ರ ಜೊತೆ ಕೆಲಸ ಮಾಡಿದ ದಿನಗಳಲ್ಲಿ ನಾವು ಒಟ್ಟಿಗೆ ಕೇಕ್ ಕಟ್ ಮಾಡಿದಂಥ ದಿನಗಳು ನನಗೆ ತುಂಬ ನೆನಪಿದೆ. ಇವತ್ತು ಅವರಿಗೆ 75ನೇ ಜನ್ಮದಿನ ಅನ್ನೋದು ತುಂಬ ತುಂಬ ವಿಶೇಷ. ಇವತ್ತು ಅವರನ್ನು ಮೊದಲು ಜ್ಞಾಪಿಸ್ಕೊಂಡು ಅವರಿಗೆ ನಮನಗಳನ್ನ ಸಲ್ಲಿಸಿ ಆಮೇಲೆ ನಾನು ವೇದಿಕೆ ಹತ್ತಿದೆ. ಬಹುಶಃ ಹಾಗಿಲ್ಲದೆ ಹೋದರೆ ಅದು ಕಂಪ್ಲೀಟ್ ಆಗಲ್ಲ ಅಂತ ಅವ್ರ ಜೊತೆಗೆ ಆಚರಿಸ್ಕೊಳ್ತಾ ಇದ್ದೀನಿ ಅನ್ನುವಂಥ ಒಂದು ಭಾವ ನನ್ನಲ್ಲಿತ್ತು. ಅದಕ್ಕೋಸ್ಕರ ನಾನು ಹಾಗೆ ಆಚರಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಮ್ಮನಿಗೆ ಏನಂತ ವಿಶ್ ಮಾಡ್ತೀರಿ? ಎಲ್ಲ ಸ್ಪೆಷಲಾಗಿ ಪ್ಲ್ಯಾನ್ ಮಾಡಿದ್ರಿ ಇಷ್ಟು ವರ್ಷದ ಜರ್ನಿಗೆ ಅನ್ನೋಂಥದ್ದು ಹೇಗೆ ಅನ್ನಿಸ್ತಾ ಇದೆ? ಸ್ವಲ್ಪ ಫಸ್ಟ್ ಆಫ್ ಆಲ್ ಅಮ್ಮ ಈ ಸತಿ ಬರ್ತ್ಡೇ ಮಾಡ್ಕೊತೀನಿ ಅಂತ ಒಪ್ಕೊಂಡಿದ್ದಕ್ಕೆ ನಮಗೆ ಫಸ್ಟ್ ಖುಷಿ ಆಗುತ್ತೆ. ಬಿಕಾಸ್ ನಾವೆಲ್ಲ ತುಂಬ ವರ್ಷದಿಂದ ಕೋರ್ಸ್ ಮಾಡ್ತಾನೆ ಇದ್ವಿ. ಬಟ್ ವಿ ಥಾಟ್ 50 ವರ್ಷ ಕಂಪ್ಲೀಟ್ ಮಾಡಿ 35 ಇಯರ್ಸ್ ಇಂಡಸ್ಟ್ರಿ ಆ್ಯಂಡ್ ಇಟ್ಸ್ ಅ ವೆರಿ ಸ್ಪೆಷಲ್ ಒಕೇಶನ್. ಆ್ಯಂಡ್ ಅಮ್ಮನ ಒಂದೇ ಮನಸ್ಸಲ್ಲಿದ್ದಿದ್ದು, ಇದನ್ನು ಬರ್ತ್ಡೇ ಅಂತ ಕನ್ಸಿಡರ್ ಮಾಡೋದು ಬೇಡ, ಒಂದು ಗ್ರ್ಯಾಟಿಟ್ಯೂಡ್ ಅಥವಾ ಥ್ಯಾಂಕ್ಸ್ ಗಿವಿಂಗ್ ಥರ ಮಾಡೋಣ ಎಲ್ಲರಿಗೂ ಅಂತ. ಅಮ್ಮನ ಜೊತೆ ಆ್ಯಕ್ಟ್ ಮಾಡಿದವರು, ಅಮ್ಮನ ಜರ್ನಿನಲ್ಲಿ ಅಮ್ಮನ ಜೊತೆ ಇದ್ದವರು, ಅಮ್ಮನ ಜರ್ನಿನ ನೋಡಿದವರು, ವಿಟ್ನೆಸ್ ಮಾಡಿದವರು, ಸಪೋರ್ಟ್ ಮಾಡಿದವರು, ಜೊತೆಗಿರಬೇಕು ಅಂತ ತುಂಬ ಆಸೆ ಇತ್ತು ಅಮ್ಮನಿಗೆ. ಆ್ಯಂಡ್ ಎಲ್ಲರೂ ಒಂದೊಂದು ಫೋನ್ ಕಾಲಿಗೆ ನಾನು ಫೋನ್ ಕಾಲ್ ಮಾಡಿ ಎಷ್ಟೊಂದು ಜನ ಬರೀ ಮೆಸೇಜ್ ಮಾಡೋದಕ್ಕೆ ಬಂದು ಹೋದರು. ಐ ಆಮ್ ಸೋ ಗ್ರೇಟ್ಫುಲ್. ಆ್ಯಂಡ್
ಚಿನ್ನು ಮಾಮ, ತರುಣ್ ಮಾಮ ತುಂಬ ಸಪೋರ್ಟ್ ಮಾಡಿದ್ರು ಫಾರ್ ಅರೇಂಜಿಂಗ್ ಆಲ್ ಆಫ್ ದಿಸ್. ನಾನು ಒಬ್ಳ ಕೈಲಿ ಅಫ್ಕೋರ್ಸ್ ಆಗಲ್ಲ. ಸೊ ತುಂಬ ಜನ ಸಪೋರ್ಟ್ ಮಾಡಿದ್ರು, ನನ್ನ ಫ್ರೆಂಡ್ಸ್, ಫ್ಯಾಮಿಲಿ. ಶೀ ಈಸ್ ಹ್ಯಾಪಿ, ಅಮ್ಮನಿಗೆ ಬೇಕಾಗಿತ್ತು. ಸೊ ಯಾವ ಸಿನಿಮಾ ನಿಮಗೆ ತುಂಬ ಇಷ್ಟ ಆಗುತ್ತೆ, ಪಾತ್ರ ಇಷ್ಟ, ಜೊತೆಗೆ ನೀವು ಇಂಡಸ್ಟ್ರಿಗೆ ಬರೋದ್ರ ಬಗ್ಗೆ ಏನು ಪ್ಲ್ಯಾನ್ಸ್ ಇದೆ ಅಂತ? ಅಮ್ಮಂದು ವೀರಪ್ಪ ನಾಯಕ ತುಂಬ ಇಷ್ಟ. ನಾನು ಟು ಬಿ ಹಾನೆಸ್ಟ್ ತುಂಬ ಚಿಕ್ಕ ವಯಸ್ಸಲ್ಲಿ ಅಮ್ಮಂದು ಒಂದು 2-3 ಸಿನಿಮಾ ನೋಡಿದ್ದೆ. ಅದರಲ್ಲಿ ಎಲ್ಲ ಸಿನಿಮಾದಲ್ಲೂ ಅಮ್ಮ ಇದ್ದಾರೆ, ಅಳ್ತಾರೆ, ಇಲ್ಲ ದಟ್ ಕ್ಯಾರೆಕ್ಟರ್ ಡೈಸ್. ಸೊ ನನಗೆ ಚಿಕ್ಕ ವಯಸ್ಸನ್ನು ಅದೊಂದು ಟ್ರಾಮಾ, ಅದು ಅಮ್ಮನ ನಂಗೆ ಅಳೋದು ನೋಡೋದು. ಸೊ ಅಮ್ಮನ ತುಂಬ ಸಿನಿಮಾಗಳು ಆ ಥರ ಇರೋದು ನಾನು ನೋಡಿಲ್ಲ. ವೀರಪ್ಪ ನಾಯಕ ಇಸ್ ಮೈ ಫೇವ್ರೇಟ್, ಪುಟ್ಟಕ್ಕನ ಹೈವೆ, ರಾಮಶ್ಯಾಮ ಬಾಮ. ಆ್ಯಂಡ್ ಇತ್ತೀಚೆಗೆಲ್ಲ ಶೀಸ್ ಡನ್ ಅನ್ ಅಮೇಝಿಂಗ್ ಜಾಬ್ ಎಲ್ಲದರಲ್ಲಿ. ಸಾಂಗ್ಸು ಆ್ಯಂಡ್ ಬೇರೆ ಭಾಷೆ ಅಲ್ಲಿ ಆ್ಯಕ್ಟ್ ಮಾಡಿ. ಸೊ ವೆರಿ ಇನ್ಸ್ಪೈರಿಂಗ್. ಅಮ್ಮ ಹೇಳ್ತಾ ಇರ್ತಾರೆ ದಿನಕ್ಕೆ 3 ಲ್ಯಾಂಗ್ವೇಜ್ ಶೂಟಿಂಗ್ ಹೋಗ್ತಾ ಇದ್ದೆ ಅಂತ. ನಮ್ಮ ಫ್ಯಾಮಿಲಿ ಒಳಗೇ ಆ ಥರ ಎಕ್ಸ್ಪೀರಿಯನ್ಸಸ್ಸು, ಕತೆ ಕೇಳೋದು, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಐ ಫೀಲ್ ವೆರಿ ಪ್ರೌಡ್. ನಿಮಗೆ ಇಂಡಸ್ಟ್ರಿಗೆ ಬರೋವಂಥ ಪ್ಲ್ಯಾನ್ಸು ಹೇಗಾಗ್ತಿದೆ, ಯಾವಾಗ ಬರ್ತೀರಾ? ತುಂಬ ಸಾರಿ ಸುದ್ದಿ ಇದೆ. ನಿಮ್ಮ ಡ್ರೀಮ್ಸ್ ಹೆಂಗಿದೆ ಇಂಡಸ್ಟ್ರಿ ಬಗ್ಗೆ? ಡ್ರೀಮ್ ಅಂತಂದರೆ ನಮ್ಮ ಎಂಟೈರ್ ಫ್ಯಾಮಿಲಿ ಚಿತ್ರರಂಗದಲ್ಲೇ ಇರೋದು. ತಾತ ಅಜ್ಜಿ, ನಮ್ಮ ಮುತ್ತಜ್ಜಿಯಿಂದ ಹಿಡಿದು ಎಲ್ಲರೂ ಕಲೆನಲ್ಲೇ ಜೀವನನ ಕಂಡುಕೊಂಡಿರೋರು. ಆ್ಯಂಡ್ ಚಿಕ್ಕ ವಯಸ್ಸಲ್ಲಿ ನನಗೆ ಏನೇನೋ ಬೇರೆ ಆಸೆ ಎಲ್ಲ ಇತ್ತು. ಗೈನಕಾಲಜಿಸ್ಟ್ ಆಗಬೇಕು, ಡಾಕ್ಟರ್ ಆಗಬೇಕು, IAS ಮಾಡೋಣ, ಏನಾದ್ರು ಬೇರೆದು ಮಾಡೋಣ ಅಂತ. ಬಟ್ ಅದೇನೋ ಬರ್ತಾ ಮನಸ್ಸೇನೋ ಅದು ಒಪ್ಪಲೇ ಇಲ್ಲ. ಇಟ್ ವಾಸ್ ಆಲ್ವೇಸ್ ಪುಲ್ಲಿಂಗ್ ಮೀ ಟುವರ್ಡ್ಸ್ ದಿಸ್. ಆ್ಯಂಡ್ ಒನ್ ಡೇ ಅಮ್ಮನಿಗೆ ಹೇಳಿದೆ, 3 ಇಯರ್ಸ್ ಆಗೋ, ಇಲ್ಲ ನಾನು ಆ್ಯಕ್ಟಿಂಗೇ ಮಾಡಬೇಕು ಅಂತ. ನಮ್ಮಮ್ಮ ಆಲ್ ಆಫ್ ಅ ಸಡನ್ ಅಂತಂದರೆ ಶೀ ಸೆಡ್, ಆಸೆ ಇದ್ದರೆ ಸಾಕಾಗಲ್ಲ, ಅದಕ್ಕೆ ಕಷ್ಟಪಡಬೇಕು, ಯು ಹ್ಯಾವ್ ಟು ಲರ್ನ್, ಫೈಂಡ್ ಯುವರ್ ಓನ್ ವೇ ಇನ್ ಇಟ್ ಅಂತ. ಸೊ ಅಮ್ಮ ಇತ್ತೀಚೆಗೆ ನನಗೆ ಆಫ್ಟರ್ 2 ಇಯರ್ಸ್ ಪ್ರಾಕ್ಟೀಸ್ ಮಾಡಿ ಥಿಯೇಟರ್, ಆ್ಯಕ್ಟಿಂಗ್ ಕ್ಲಾಸಸ್, ಡಾನ್ಸ್ ಕ್ಲಾಸಸ್ ಅದೆಲ್ಲ ಮಾಡಿದ್ಮೇಲೆ ನಮ್ಮಮ್ಮ ಹೇಳಿದ್ದು, ನನಗೆ ಓಕೆ ಅಂತ ಅನಿಸಿದ್ರೆ ಮಾತ್ರ ನಾನು ಓಕೆ ಅಂತ ಹೇಳ್ತೀನಿ. ಬಿಕಾಸ್ ನಿಮಗೆ ಆ ಅವಕಾಶದ ಬೆಲೆ ನಮಗೆ ಗೊತ್ತಿರಬೇಕು ಅಂತ. ಬಿಕಾಸ್ ಅಮ್ಮನ ಮಗಳು ಅನ್ನೋ ಕಾರಣಕ್ಕೆ ಒಂದು ಫಸ್ಟ್ ಫ್ರೇಮ್ ತನಕ ಶ್ರುತೀಸ್ ಡಾಟರ್ ಅನ್ನೋದು ಇರ್ಬೋದು ಅಷ್ಟೇ. ಬಟ್ ಅದಾದಮೇಲೆ ಇಟ್ಸ್ ಅಬೌಟ್ ವಾಟ್ ಐ ಶೋ ಆನ್ ಸ್ಕ್ರೀನ್. ಅಲ್ಲಿ ಇಫ್ ಐ ಪ್ರೂವ್ ಮೈ ಸೆಲ್ಫ್ ಓನ್ಲಿ ಐ ವಿಲ್ ಸಸ್ಟೈನ್ ಅನ್ನೋದು ನನ್ನ ಅಮ್ಮ ತುಂಬ ಚೆನ್ನಾಗಿ ಫೀಡ್ ಮಾಡಿದ್ದಾರೆ. ಸೊ ಆ್ಯಂಡ್ ಐ ಆಮ್ ವರ್ಕಿಂಗ್ ಫಾರ್ ಇಟ್. ಎನಿವೇಸ್ ಡಿಸಿಷನ್ ತಗೊಳ್ಳೋದೆಲ್ಲ ಆಮೇಲೆ ಕೇಳಿ ಸಿನಿಮಾದಲ್ಲಿ ಕೇಳಿ. ನೀವೆಲ್ಲ ಊಟ ಮಾಡಿ. ಥ್ಯಾಂಕ್ಸ್ ಬಂದಿದ್ದಕ್ಕೆ. ಸಾಕಷ್ಟು ಗೊಂದಲಗಳಿತ್ತು, ಎಲ್ಲ ರಶ್ ಆಗಿಬಿಟ್ಟಿತ್ತು. ಥ್ಯಾಂಕ್ ಯು ಸೋ ಮಚ್. ಅದನ್ನೆಲ್ಲ ಸಹಿಸ್ಕೊಂಡು ನಿಂತಿದ್ದಕ್ಕೆ. ಪ್ಲೀಸ್ ಊಟ ಮಾಡಿ.